ಈ ಪರಪ್ಪನ ಅಗ್ರಹಾರ ಜೈಲುಗಳ ಅಕ್ರಮಕ್ಕೆ ಕಡಿವಾಣವೇ ಇಲ್ವಾ ಅನ್ನೋದು ಪ್ರಶ್ನೆ. ಇತ್ತೀಚೆಗೆ ಒಂದು ಸುದ್ದಿ ಬಂದಿತ್ತು, ಪರಪ್ಪನ ಅಗ್ರಹಾರ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿದೆ, ಅಲ್ಲಿರುವಂತಹ ಕೈದಿಗಳ ಕಳ್ಳಾಟಕ್ಕೆ ಫುಲ್ ಸ್ಟಾಪ್ ಇಡಲಾಗಿದೆ ಅಂತ. ಸೊ ಬಹುತೇಕ ಸಲ ಅಂತ ಸುದ್ದಿಗಳು ಬಂದಾಗ ಹೌದಾ ಈ ಬಾರಿ ಅಕ್ರಮಕ್ಕೆ ಕಡಿವಾಣನ ಅನ್ನೋದು ಪ್ರಶ್ನೆ ಇತ್ತು. ಬಟ್ ಮತ್ತೆ ಜೈಲಲ್ಲಿ ಮೊಬೈಲ್ ಸದ್ದು ಮಾಡ್ತಾ ಇದೆ. ಜೈಲಿನಲ್ಲಿ ಇದ್ದುಕೊಂಡೇ ಪತ್ನಿ ಜೊತೆ ಕೈದಿ ರೊಮ್ಯಾನ್ಸ್ ಮಾತುಗಳನ್ನಾಡಿದ್ದಾರಂತೆ. ಅಧಿಕಾರಿಗಳ ಕಣ್ಣು ತಪ್ಪಿಸಿ ಪತ್ನಿಗೆ ವಿಡಿಯೋ ಕಾಲ್ ಬೇರೆ ಮಾಡಿದ್ದಾನೆ. ಸೆಲ್ನಲ್ಲಿ ಕುಳಿತು ಪತ್ನಿಗೆ ಕಾಲ್ ಮಾಡಿದ್ದಾರಂತೆ ವಿಚಾರಣಾಧೀನ ಕೈದಿ. ಸದ್ಯ ಜೈಲಿನಿಂದ ಬಿಡುಗಡೆಯಾಗಿದ್ದಾರಂತೆ ವಿಚಾರಣಾಧೀನ ಕೈದಿ ಅಕ್ಬರ್. ವಿಡಿಯೋ ಕಾಲ್ನ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಪತ್ನಿ. ಬಳಿಕ ಇನ್ಸ್ಟಾಗ್ರಾಮ್ ವಿಡಿಯೋ ಅಲ್ಲಿ ಆ ಕಾಲ್ ಅನ್ನ ಪೋಸ್ಟ್ ಮಾಡ್ತಾರೆ ಪತ್ನಿ. ಜೈಲಿನಿಂದ ರಿಲೀಸ್ ಆಗಿರುವ ವಿಡಿಯೋ ಕೂಡ ಪೋಸ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮತ್ತೆ ಮೊಬೈಲ್ನ ಸದ್ದು. ಒಳಗಡೆ ಇದ್ಕೊಂಡೇ ಪತ್ನಿಗೆ ಕರೆ ಮಾಡುದು, ರೊಮ್ಯಾನ್ಸ್ ಮಾತುಗಳನ್ನಾಡಿರುವಂತಹ ವಿಡಿಯೋ ರೆಕಾರ್ಡ್ ಆಗಿದೆ ಪತ್ನಿಯ ಮೊಬೈಲ್ ಅಲ್ಲಿ. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಅಪ್ಲೋಡ್ ಮಾಡಿದ್ದಾರಂತೆ. ಇದರಿಂದ ಮತ್ತೆ ಮೊಬೈಲ್ಗಳು ಆರಾಮಾಗಿ ಸಿಗ್ತಾ ಇದೆಯಾ ಕೈದಿಗಳಿಗೆ, ಈ ಪ್ರಶ್ನೆ ಹುಟ್ಕೊಂಡಿದೆ. ಎರಡು ದೃಶ್ಯ ನೋಡ್ತಾ ಇದ್ದೀರಿ. ಒಂದ್ ಕಡೆ ಇದೇ ವಿಚಾರಣಾಧೀನ ಕೈದಿ ಅಕ್ಬರ್ ರಿಲೀಸ್ ಆಗಿ ಆಚೆ ಹೋಗ್ತಾ ಇರುವಂತಹ ದೃಶ್ಯ. ಮತ್ತೊಂದು ಕಡೆ ಜೈಲಲ್ಲಿ ಇದ್ಕೊಂಡೇ ಪತ್ನಿಗೆ ವಿಡಿಯೋ ಕಾಲ್ ಮಾಡೋ ಮೂಲಕ ಮಾತನಾಡ್ತಾ ಇರುವಂತಹ ದೃಶ್ಯ. ಅವ್ರ ಪತ್ನಿ ಗೊತ್ತಿಲ್ಲೋ ಒಟ್ನಲ್ಲಿ ಇದನ್ನ ಅವರೇ ರೆಕಾರ್ಡ್ ಮಾಡಿದ್ದಾರೆ, ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರಂತೆ ಎರಡು ವಿಡಿಯೋಗಳನ್ನ. ಇದರಿಂದ ಆಗೇನ್ ಪರಪ್ಪನ ಅಗ್ರಹಾರ ಜೈಲಿನ ಬಗ್ಗೆ ಒಂದಷ್ಟು ಅನುಮಾನಗಳು, ಮತ್ತೆ ಆತಿಥ್ಯ ಹೆಂಗಿದೆ ಅಪ್ಪ ಕೈದಿಗಳಿಗೆ ಅನ್ನುವಂತಹ ಪ್ರಶ್ನೆಗೆ ಮೊಬೈಲ್ ಈಸಿಯಾಗಿ ಸಿಗ್ತಾ ಇದೆಯಾ, ಒಳಗಡೆ ಮೊಬೈಲ್ ನಲ್ಲಿ ಆರಾಮಾಗಿ ಹೊರಗಡೆ ಇದ್ದವರ ಜೊತೆ ಕೈದಿಗಳು ಮಾತಾಡ್ತಿದ್ದಾರಾ, ಈ ಪ್ರಶ್ನೆಗಳು ಈ ವಿಡಿಯೋಯಿಂದ ಹುಟ್ಕೊಳ್ತಾ ಇದೆ.